ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಈ ನಕ್ಷತ್ರದವರು ನಿಮ್ಮ ಸಂಗಾತಿ, ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಪಾರ್ಟ್ನರು, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಆಗಿದ್ದರೆ ಈ ವಿಡಿಯೋ ನಿಮಗಾಗಿ. ನೋಡಿ, ಯಾರೆಲ್ಲ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದಲ್ಲಿ ಜನನ ಆಗಿರ್ತಾರೋ ಅವರು ಸ್ವಲ್ಪ ನೇರ ನುಡಿಯವರಾಗಿರ್ತಾರೆ, ಅಥವಾ ನನ್ನ ಮಾತನ್ನ ಕೇಳಬೇಕು ಅನ್ನುವಂಥದ್ದು ಇರ್ತದೆ. ಅಥವಾ 10 ಜನ ಇದ್ರೂ ಕೂಡ ಅವ್ರ ಮನಸ್ಸಿಗೆ ಏನು ಆ ಸಮಯದಲ್ಲಿ ಬರುತ್ತೋ ಅದನ್ನು ನೇರವಾಗಿ ಮಾತನಾಡ್ಬಿಡ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರುವುದಿಲ್ಲ. ಇದಕ್ಕೆ ನೀವು ಹರ್ಟ್ ಮಾಡ್ಕೋಬೇಡಿ. ಅಕಸ್ಮಾತ್ ನಿಮಗೆ ಬೇಜಾರಾಗಿ ಅವ್ರನ್ನೇನಾದರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅವರು ತುಂಬ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ತಾರೆ ಮತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾರೆ. ಜೊತೆಗೆ ಅವ್ರು ಏನೇ ನೇರವಾಗಿ ಮಾತಾಡಿದ್ರು, ಅವರ ಅನಿಸಿಕೆಯನ್ನು ಏನೇ ಹೇಳಿದ್ರು ಅವ್ರ ಮನಸ್ಸಲ್ಲಿ ಯಾವುದೇ ಉದ್ದೇಶ ಇರೋದಿಲ್ಲ, ನಿಷ್ಕಲ್ಮಶವಾಗಿರ್ತದೆ. ಜೊತೆಗೆ ಇವರು ಒಬ್ಬರು ಒಳ್ಳೆ ವಾಗ್ಮಿಗಳು, ಒಳ್ಳೆ ಮಾತುಗಾರರು, ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿರುವಂಥವ್ರು. ಅದರಿಂದ ಈ ಗುಣವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೆ ತುಂಬ ಸಂತೋಷವಾಗಿ ಯಾವಾಗಲೂ ಇರ್ಬೋದು.